ವಾರ್ಡ್ ನಂಬರ್ 69 ಬೂತ್ ನಂಬರ್ 116 ಕರಗಣ್ಣವರ ಹಕ್ಕಲ್ದಲ್ಲಿ ಶೇಖ್ ಬಡೆ ಕುಟುಂಬ, ಜರ್ದಿ ಕುಟುಂಬ ಮತ್ತು ಮುಲ್ಲಾ ಕುಟುಂಬಗಳಿಗೆ ಎಲ್ಲ ಒಂದು 50 ಫಾರ್ಮ್ ಕೊಟ್ಟರು. ಅಡ್ಡ ಹೆಸರು ಇಲ್ಲ ಅಂದರೂ ಸಹಿತ ಅದ್ರಾಗ ಸ್ವಲ್ಪ ಇದು ಮಾಡಿ ನಾವು ತುಂಬಿಕೊಡ್ತೀವಿ ಅಂಥೇಳಿ ಇಸ್ಕೊಂಡ. ವಾರ್ಡ್ ಸಂಖ್ಯೆ 66 ಒಂದು 2-3 ಉದಾಹರಣೆ ಭಾಳ ಬಂದಾವ ನನ್ನ ಹತ್ರ, ನಾನು ಡೆಲ್ಲಿಯಾಗಿದ್ದರೂ ಬಸ್ತಿತ್ತವ ನನ್ನ ಹತ್ರ. ವಾರ್ಡ್ ನಂಬರ್ 66 ಬೂತ್ ಸಂಖ್ಯೆ 55 ಮುಲ್ಲಾನೋಣಿಯ ಮನೆಯಲ್ಲಿ SIR ಕೇಂದ್ರವಾಗಿ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಸಾಮೂಹಿಕವಾಗಿ ಊಟ ಆಗ್ತಾರಲ್ಲ ಸಾಮೂಹಿಕವಾಗಿ ಆ ನಮೂನೆ ನಡೆದ. ಅಲ್ಲಿ ನಮ್ಮ BLA 2 ರಾಜು ಜರ್ತಾರ್, BLA 1 ರಾಜು ಜರ್ತಾರ್ಗಿರದ ಹೋಗಿ ಅಬ್ಜೆಕ್ಷನ್ ಮಾಡಿದ್ದು ಏನು ಬೇಕಾದ್ ಮಾಡ್ಕೊ ಅಂತ ಹೇಳಿದ್ರು. ರೆಕಾರ್ಡ್ ಮಾಡ್ಕೊಂಡು ಹೋಗಂದ್ರೆ ಅಂದ್ರೆ ಬೇಸಿಕ್ ಪರ್ಪಸ್ ನಾನು ಅಧಿಕಾರಿಗಳಿಗೂ ಸ್ಪಷ್ಟಪಡಿಸ್ತೀನಿ. ಇದ್ರೊಳಗೆ ನೀವು ಯಾರನ್ನೂ ತೆಗಿಬೇಕು ಯಾರನ್ನೂ ಹಾಕ್ಬೇಕಂದು ನಮ್ಮದು ಇಲ್ಲ. SIR ಇದೂ ಅಲ್ಲ, ಸುಪ್ರೀಂ ಕೋರ್ಟದ್ದು ಸ್ಪಷ್ಟದ ನಿರ್ದೇಶನ. ಉದಾಹರಣೆಗೆ 2010 ಒಂದು ಸರ್ಕ್ಯುಲರ್ ಮಾಡಿಟ್ಟಿದ್ರು, ಯಾವುದೂ ಹೆಸರು ತೆಗಿಂಗಿಲ್ಲ, ಸಾತ್ರಿ ಇರಲಿ ಆ ಕಡೆ ಹೋಗಿಲ್ಲ ತೆಗಿಯೋಂಗಿಲ್ಲ ಅಂತ ಮಾಡಿಟ್ಟಿದ್ದ. ಅನ್ಲೆಸ್ ಅದರ್ವೈಸ್ ಅವನ ಕೊಡಬೇಕು, ನಾ ಇಲ್ಲಿಂದ ಆ ಕಡೆ ಹೋಗಿನಿ ನನ್ನ ಹೆಸರು ತೆಗೀರಿ ಅಂತ, ಬೇರೆ ರಾಜ್ಯಕ್ಕೆ ಹೋಗಿನಿ ಬೇರೆ ದೇಶಕ್ಕೆ ಇಲ್ಲ ಅಂದ್ರೆ ಹಂಗೆ ಇರ್ತದೆ ಅದು ಹೆಸರು. ಈ ಸತ್ತದ್ದು ಶಿಫ್ಟ್ ಆದದ್ದು ಮತ್ತು ಯಾರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ದಾರೆ ಈ ಥರದ ಸಂಗತಿಗಳಿಂದ ಮಾಡಬೇಕಂತ, ಆದರೆ ಇದು ಮಾಡಿದ್ದಾರೆ. ಆಮೇಲೆ ವಾರ್ಡ್ ನಂಬರ್ 187 188 189 190 BLA 2ಗಳು ಸಮುದಾಯ ಭವನದಾಗ ಮಾಡ್ತಾಯಿದ್ದಾರೆ. 4 ವಾರ್ಡ್ಗಳನ್ನು ಸಾಮೂಹಿಕ ಯಾವ ಬರ್ತಾ ನಾವು ಕೊಡ್ತಾರೆ, ಪ್ಯಾಂಪ್ಲೆಟ್ ಹಂಚ್ತಾರಲ್ಲ ಚುನಾವಣೆ ಮನೆಗೆ, ಇಲ್ಲೇ ಇವರ ಕರೆದು ಹಂಚ್ತಾ ಇದ್ದಾರೆ. ನಾವು ಕಂಪ್ಲೇಂಟು ಕೊಟ್ಟಿವಿ, ಅರವಿಂದ್ ಬೆಲ್ಲದವ್ರು ಕಂಪ್ಲೇಂಟ್ ಕೊಟ್ಟರು, ಮಸೀದಿ ಒಳಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಇಂಥಲ್ಲಿ ಹೋಗಿ ಎಲ್ಲ SIR ಮಾಡಿಸುವರಂತ. ಇದು SIRದ ರೀತಿ ಅಲ್ಲ ಇದು. ವಾರ್ಡ್ ನಂಬರ್ 63 ಬೂತ್ ನಂಬರ್ 19 ಗಣೇಶ್ ಪೇಟೆಯ ಮುಕ್ಕೇರಿ ಓಣಿಯ ಸಮುದಾಯ ಭವನದಲ್ಲಿ SIR ಪ್ರಕ್ರಿಯೆ ಸಾಮೂಹಿಕ ನಕಲ್ ಅಂತ ಹೇಳ್ತಾರಲ್ಲ ಹಂಗೆ ನಡೆಯೋದಿಲ್ಲ. ಗೋಪಾಲ್ ಕಲ್ಲೂರ್ ಅನ್ನೋರು ತಕರಾರು ಇರ್ತಾರೆ, BLA ನಾನು ಇಳಿಸೋದಿಲ್ಲ, ನೀವು ಬೇಕಾದ್ರೆ ನೀವು ವಿಡಿಯೋ ಮಾಡ್ಕೊಂಡು ನೀನು ಬೇಕಾದವ್ರಿಗೆ ಕಳಿಸ್ ಅಂತ ಹೇಳಿ, ದಿಲ್ಲಿಗೆ ಕಳಿಸ್ ನಾ ಹೆದರುದಿಲ್ಲ ಅಂತ ಹೇಳಿ. ವಾರ್ಡ್ ನಂಬರ್ 71 ಬೇಬಿ ಪೆನಗೊಂಡ, ಈಗೂ ಫೋನ್ ಮಾಡಿದ್ದೆ ಅವರಿಗೆ, DC ಮುಂದೆ ಫೋನ್ ಮಾಡಿದ್ವಿ, ಯಾರಿಗೂ ಎಂಬ್ರಾಸ್ ಮಾಡಬಾರ್ದು ಅಂಥೇಳಿ ನಾನು ನಿಮಗೆ ವಿನಂತಿ ಮಾಡಿಕೊಂಡು ಕೆಳಗಿರ್ರಿ ಅಂತ ಹೇಳ್ಕೊಂಡು. ಅವ್ರು ಫೋನ್ ಮಾಡಿದ್ರೆ ನಾನು BLA ಫೋನ್ ಬೇಡ, BLA 2 ಫೋನ್ ಮಾಡಿದ್ರೆ ನಾವು ನಾ ಇಲ್ಲಿದ್ದೀನಿ ರೀ, ಫೋನ್ ಯಾಕೆ ಮಾಡಿಲ್ರಿ ಅಂದ್ರೆ ಇಲ್ಲೇ ಇವ್ರು ಕಾರ್ಪೊರೇಟರ್ ಮನೆಗೆ ಬಂದಿರಿ ಅಲ್ಲೇ ಕೊಟ್ಟಿನಿ ಅಂತ ಹೇಳಿದ್ರು ಅವರು. ನಾವು ನಮ್ಮ ಕಾರ್ಪೊರೇಟ್ರಿಗೆ ಹೇಳಿವಿ ಇಸ್ಕೋಬೇಡ್ರಿ, ನೀವು ಮನೆ ಹೋಗ್ರಿ, ಇದು ಅವಕಾಶ ಅದ, ಜನ ನಿಮ್ಗೆ ಒಂದು ಸ್ವಲ್ಪ ಕೆಲಸ ಆಗಿಲ್ಲ ಅಂದ್ರೆ ಬೈಬೋದು, ಆದರೆ ನಿಮ್ಮದು ಒಂದು ಸರ್ತೆ ಬೈಸ್ಕೊಂಬಂದ್ರೆ ನಿಮ್ಮ ಇದನ್ನು ಮುಗೀತದ, ಎಷ್ಟು ಸಾಧ್ಯ ಆಗ್ತದೆ ಪ್ರಾಮಾಣಿಕ ಕೆಲಸ ಮಾಡಿರಿ, ದುಡ್ಡು ಕೊಡ್ತಾ ಇಲ್ಲ, ಇದೆಲ್ಲ ನಿನ್ನ ರಾತ್ರಿನೂ ಹೇಳೀನಿ ನಾನು. ಆಮೇಲಿಂದ ಸ್ಥಳೀಯ ಕಾರ್ಪೊರೇಟರ್ ಆಫೀಸ್ನಲ್ಲಿ ಏನು ಫಾರ್ಮ್ ಹಂಚಿದ್ರೆ BLA 2 ಯಾರು ಕರ್ಕೊಂಬಂದು ಅಲ್ಲೇ ಆ ಉಣ್ಯಾಗಿನ ಯಾರು ಕರ್ಕೊಂಬಂದು ಸಹಿ ಮಾಡಿಸ್ರಿ, ಯಾವ ಸಹಿ ನೋಡ್ತಾನದನ್ನು ಅಂತ ಹೇಳ್ತಾ ಇದ್ದಾರೆ. ಸವಣೂರು ವಿಧಾನಸಭಾ ಕ್ಷೇತ್ರದ್ದು ಇಲ್ಲಿಯೂ ಕೆಲವು ಎಕ್ಸಾಂಪಲ್, ಉಳಿದದ್ದು ಎಕ್ಸಾಂಪಲ್ ನಿಮ್ಗೆ ಮಾಡಿ ಕಳಿಸ್ತೇನೆ. ಬಂಕಾಪುರ ಪಟ್ಟಣದ ಬೂತ್ ಸಂಖ್ಯೆ 184 185 BLAಗಳು ಮೊಮಿನ್ ಮಸೀದಿಯ ಆಫೀಸ್ನಲ್ಲಿ SIR ಪ್ರಕ್ರಿಯೆ ಮಾಡುತ್ತಿದ್ದು ವಾಟ್ಸಪ್ ಗ್ರೂಪ್ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ, ಇಲ್ಲಿ ಮಾಡಾಕತ್ತೀವಿ ಬರ್ರಿ ಅಂಥೇಳಿ ವಿಡಿಯೋ ಹಾಕಿ ಸೋಷಿಯಲ್ ಮೀಡಿಯಾದಾಗ ಅವೈಲೇಬಲ್ ಅದ, ನಾನು ನಿಮಗೂ ಕಳಿಸ್ತೀನಿ, ನೀವು ನೋಡ್ರಿ. ಸ್ಕ್ರೀನ್ಶಾಟ್ ಹಾಕ್ಕೊಂಡಾರ, GPS ಫೋಟೋ ಸಮೇತ ಹಾಕ್ಕೊಂಡಾರ. ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದ ಸವಣೂರು ಪುರಸಭೆ 13ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಸದಸ್ಯರಾದ ಅಜೀಮ್ ಮಿರ್ಜಾ ಅವರು ಬೂತ್ ನಂಬರ್ 148 BLO ಆದ ಮೌಲಾನಾ ಸಾಬ್ ಇವರೊಂದಿಗೆ ತಮ್ಮ ಕಾರ್ಯಾಲಯದ ಒಂದೇ ಕಡೆ ಕೂಡಿ SIR ಫಾರ್ಮ್ ನೀಡುತ್ತಿದ್ದಾರೆ. ಇದ್ರ ನಂಬರು ಅದ ನಮ್ಮ ಕಡೆ, ಹೆಸರು ಅವ್ರ ನಂಬರು, ಅವ್ರು ಫೋನ್ ಮಾಡಿದ್ರೆ ಹೌದು ಇಲ್ಲಿ ಕೂತೀವಿ ಬರ್ರಿ ಅಂತ ಹೇಳ್ತಾರೆ ಮಂದಿಗೆ. ನೀವು ಫೋನ್ ಮಾಡಿರ್ಬೇಕಾರೆ ನಿಮಗೂ ಹೇಳ್ತಾರೆ ಇಲ್ಲಿ ಕುಂತೀವಿ ಬರ್ರಿ ಅಂತ ಹೇಳಿ, ಮತ್ತು ಇದನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಾರೆ. ಹೀಗಾಗಿ ನಾನು ಸ್ಪಷ್ಟವಾಗಿ ಇಲ್ಲಿನ ಅಧಿಕಾರಿಗಳಿಗೂ ಹೇಳಿದ್ದೇನೆ, ಮತ್ತು ನಾವು ಕರ್ನಾಟಕದ CO ಅವರನ್ನು ಸಹಿತ ನಾವು ಭೇಟಿಯಾಗುವ ವಿಚಾರ ಅದ.
ಎಲ್ಲ ಬಿ ಜೆ ಪಿಯ ಪ್ರಮುಖರು ನಾವು ಕೇಂದ್ರ ಸಚಿವರು ಹೋಗ್ತೀವಿ. ಹೋಗಿ ಇದು ಸರಿ ನಡೀತಾ ಇಲ್ಲ, ಉದ್ದೇಶ ಏನದ ನಾ ಸ್ಪಷ್ಟಪಡಿಸೀನಿ, ಇನ್ನೊಮ್ಮೆ ನಿಮಗೂ ಸ್ಪಷ್ಟಪಡಿಸ್ತೀನಿ. ಈಗ ನಮ್ಮ ಜಿಲ್ಲಾದ ಮಟ್ಟಿಗೆ ನಾ ಡಿ ಸಿ ಅವ್ರಿಗೂ ನಮ್ಗೆ ಯಾರ್ದು ನಿಮ್ಗೆ ಇಲ್ಲಿಗಲ್ಲಿ ಯಾವ ಜಾತಿಯವ್ರದ್ದು ತೆಗಿಯಂತ ನಾವು ಹೇಳೋದಿಲ್ಲ, ಯಾರ ಜಾತಿಯವ್ರದ್ದು ಇಲ್ಲಾರ್ದವ್ರದ್ದು ಹಾಕಂತ ಹೇಳೋದಿಲ್ಲ. ಅದು ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಸಿಖ್ ಇರ್ಬೋದು, ಜೈನ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು. ಬಟ್ ನೀವು ಸರಿಯಾಗಿ ಇದನ್ನು ಮಾಡೋದು ಇದು ನಿಮ್ಮ ಕರ್ತವ್ಯ. ಮತ್ತು ಇದೆಲ್ಲ ಕಾನೂನು ದೃಷ್ಟಿಯಿಂದ ನೋಡಿದರೆ ಇಡೀ ದೇಶಾದ್ಯಂತ ಇದು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಸುಪ್ರೀಂ ಕೋರ್ಟು ಇದರ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ಎತ್ತಿ ಹಿಡಿದಿದೆ. ಅದಕ್ಕೆ ಬಿ ಎಲ್ ಎಗಳಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ, ನೀವು ಭಾಳ ಏನಂತಾರೆ ಅದಕ್ಕೆ, ನಿಮ್ಮದು ಕೆಲಸ ಏನದ ಅದು ಸರ್ಕಾರಿ ಹೈರಾರ್ಕಿಯಲ್ಲಿ ನೋಡಿದರೆ ಯಾರು ದೊಡ್ಡವರು ಯಾರು ಸಣ್ಣವರು ಅಂತ ಹೇಳಿದ್ರೆ ಭಾಳ ಸಣ್ಣ ಕೆಲಸ. ಸರ್ಕಾರಿ ಹೈರಾರ್ಕಿಯಲ್ಲಿ ಡಿ ಸಿ ಮತ್ತು ಇವ್ರು ಕಂಪೇರ್ ಮಾಡಿದರೆ ಅಲ್ಲಿ ಬಿ ಎಲ್ ಎಗಳು ಯಾರು ಇರ್ತಾರೆ, ಅಲ್ಲಿ ಅಂಗನವಾಡಿ ಇವ್ರು ಇರ್ತಾರೆ, ಅಥವಾ ಆಶಾ ಅವ್ರು ಇರ್ತಾರೆ, ಇವ್ರು ಇರ್ತಾರೆ. ನೀವು ಇದ್ರೊಳಗೆ ಸಿಕ್ಕಾಕೋಬೇಡ್ರಿ, ನೀವು ಮನೆಗೂ ನಿಮ್ಗೆ ಎಷ್ಟು ಆಗ್ತದೆ ಅಷ್ಟೇ ಮಾಡಿರಿ. ನಾವು ಅಕಸ್ಮಾತ್ ಕಮ್ಮಿ ಆದರೆ ಜಾಸ್ತಿ ಟೈಮ್ ಕೊಟ್ಟರು ಕೊಡ್ಬೋದು ಚುನಾವಣಾ ಆಯೋಗ. ಆದರೆ ದಯಮಾಡಿ ಇದನ್ನು ಮಾಡಬೇಡ್ರಿ ಅಂತ ವಿನಂತಿ ಮಾಡ್ತೀನಿ. ಉಳಿದ ವಿಷಯ ಮೇಯರ್ ಎಲೆಕ್ಷನ್ ಮುಗಿದು